ಇವತ್ತು ಇಲ್ಲಿ ಒಳ್ಳೆ ಆಫರ್ಗಳಿದ್ವು ಮತ್ತು ಒಳ್ಳೆ ಕಲೆಕ್ಷನ್ಸು ಇದ್ವು. ಆದರೆ ಸಮಸ್ಯೆ ಏನಂದರೆ ನನಗೇನು ಹೊಸ ಬಟ್ಟೆ ಬೇಡ, ನಾನು ಬಟ್ಟೆ ತಗೊಳೋದಿಲ್ಲ ಅಂತ ಹೇಳಿದೆ. ಇದು ನೋಡ್ರಿ, ಡೂಮ್ಲೆಟ್ ಸರ್ಕಲ್ ಕಡೆಯಿಂದ ಹಳೆ ಪೆಟ್ರೋಲ್ ಬಂಕ್ ಕಡೆ ಹೋಗೋ ರೋಡು. ಆಗಲೇ ಕತ್ಲಾಗ್ತಾ ಬರ್ತಾಯಿತ್ತು, ಸಂಜೆ ಆಗಿಬಿಡ್ತು. ಮತ್ತು ಇಲ್ಲಿಂದ ನಮ್ಮೂರು ಒಂದು 10-12 ಕಿಲೋಮೀಟ್ರ್ ಆಗುತ್ತೆ. ನಾವು ಸ್ವಲ್ಪ ಮಾತ್ರ ಆಯ್ ಹೇಳ್ಬೇಕಾದ್ರೆ ಬಾಯ್ ಹೇಳ್ಬೇಕಾದ್ರೆ ಮುಂದೆ ಇರ್ತೀವಿ, ಮಿಕ್ಕಿ ಟೈಮೆಲ್ಲ ಕ್ಯಾಮ್ರಾ ವರ್ಕ್ ನಮ್ಮದು ಹಿಂದೆ ಇರ್ತೀವಿ, ಕ್ಯಾಮ್ರಾ ಹಿಂದೆ ಇರ್ತೀವಿ. ಅದಕ್ಕೆ ಅವರು ಬೇಜಾರು ಮಾಡ್ಕೊತಾರೆ ಅಂತ ತಗೊಂಡಿದ್ದು. ಎಲ್ರಿಗೂ ನಮಸ್ಕಾರ. ನೋಡಿ, ನಾವೀಗ ನಮ್ಮ ಮಧುಗಿರಿಯ ಟ್ರೆಂಡ್ ಶೋರೂಮಿಗೆ ಬಂದಿದ್ದೀವಿ. ಹಬ್ಬಕ್ಕೆ ಹೊಸ ಬಟ್ಟೆ ತೆಗೆಯೋಣ ಅಂತ. ನಾವು ತುಂಬ ಸಲ ಯಾವಾಗಲೂ ಇಲ್ಲೇ ಬಟ್ಟೆ ತೆಗೆಯೋದೆಲ್ಲ. ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಮತ್ತು ನಮ್ಮ ಜಾಣೆ ಮಗಳಿಗೆ ಇವತ್ತು ಸಂಡೇ ಬೇರೆ, ಸ್ಕೂಲ್ ರಜೆ ಇತ್ತಲ್ವ, ಹಾಗಾಗಿ ನಮ್ಮ ಜಾಣೆ ಮಗಳನ್ನೂ ಜೊತೇಲಿ ಕರ್ಕೊಂಡು ಬಂದಿದ್ದೀವಿ. ಯಾಕೆಂದರೆ ಅವಳಿಗೂ ಹಬ್ಬಕ್ಕೆ ಬಟ್ಟೆ ತೆಗೆಯೋಣ ಅಂತಲೇ ಬಂದಿದ್ದು ಇಲ್ಲಿಗೆ. ಇಲ್ಲಿ ಬರ್ತಿದ್ದಂಗೆ ಅಮ್ಮ ಮಗಳು ಸೀದಾ ಮೇಲ್ಗಡೆ ಫ್ಲೋರ್ಗೆ ಹೋಗ್ಬಿಡ್ತಾರೆ. ಏಕೆ ಅಂದರೆ ಮೇಲ್ಗಡೆ ಫ್ಲೋರಲ್ಲೇ ಕಿಡ್ಸ್ ವೇರು, ವುಮೆನ್ಸ್ ವೇರ್ ಎಲ್ಲ ಇರೋದು, ಅಮ್ಮ ಮಗಳಿಗೆ ಬಟ್ಟೆ ಸಿಗೋದು. ಹಾಗಾಗಿ ಸೀದಾ ಫಸ್ಟು ಮೇಲ್ಗಡೆ ಫ್ಲೋರ್ಗೆ ಹೋಗೋದು ನಾವು. ಇವತ್ತು ಇಲ್ಲಿ ಒಳ್ಳೆ ಆಫರ್ಗಳಿದ್ವು ಮತ್ತು ಒಳ್ಳೆ ಕಲೆಕ್ಷನ್ಸು ಇದ್ವು. ಆದರೆ ಸಮಸ್ಯೆ ಏನಂದರೆ ಸ್ವಲ್ಪ ದಪ್ಪ ಇರೋ ಮಕ್ಳಿಗೆ ಎಲ್ಲ ಡ್ರೆಸ್ಸು ಸಿಕ್ಬಿಡ್ತಾವೆ ಬೇಗ. ಆದರೆ ಸ್ವಲ್ಪ ಸಣ್ಣ ಇರೋ ಮಕ್ಳಿಗಂತೂ ಬಟ್ಟೆ ಸ್ವಲ್ಪ ಕಷ್ಟ, ಹುಡುಕಿ ತೊಗೋಬೇಕು. ನಮ್ಮ ಜಾಣೆ ಮಗಳು ಸ್ವಲ್ಪ ಸಣ್ಣ ಇದ್ದಾಳಲ್ವ, ಹಾಗಾಗಿ ಅವಳಿಗೆ ತೊಗೊಳ್ತೀವಿ. ಬಟ್ಟೆ ಸೈಜ್ ಸಿಗುತ್ತೆ, ಆದರೆ ನೆಕ್ ಹತ್ರ ಸ್ವಲ್ಪ ಜಗೆ ಬೀಳೋ ಅಂಥದ್ದು, ಸೈಡ್ಸ್ ಎಲ್ಲ ಬಗಲ ಆಗೋದು, ಈ ಥರ ಎಲ್ಲ ಆಗುತ್ತೆ. ಅದರಲ್ಲೂ ಹುಡುಕಿ ನಮ್ಮ ಶ್ರೀಮತಿ ಅವರಂತೂ ತೊಗೊಂಡು ಕೆಲವೊಂದು ಸಲ ಅವರು ಟೈಲರಿಂಗ್ ಮಾಡೋದ್ರಿಂದ, ಅವ್ರಿಗೆ ಗೊತ್ತಿರೋದ್ರಿಂದ ಸ್ವಲ್ಪ ಎಲ್ಲ ಸ್ಟಿಚ್ಚೆಲ್ಲ ಹಾಕಿ ರೆಡಿ ಮಾಡ್ಕೋತಾರೆ. ಇವತ್ತು ಸ್ವಲ್ಪ ಹುಡುಕಿದ್ವಿ, ತುಂಬಾ ಹುಡುಕಿ ಕೊನೆಗೆ ನಮ್ಮ ಜಾಣೆ ಮಗಳಿಗೆ ಒಂದೆರಡು ಡ್ರೆಸ್ ತೊಗೊಂಡ್ವಿ. ಮಗಳಿಗೆ ಡ್ರೆಸ್ ಸೆಲೆಕ್ಷನ್ ಆದಮೇಲೆ ಈಗ ಅಮ್ಮಂಗೆ ಡ್ರೆಸ್ ಸೆಲೆಕ್ಷನ್ ಮಾಡೋದು. ನೋಡಿ, ನಮ್ಮ ಶ್ರೀಮತಿ ಅವ್ರಿಗೂ ಡ್ರೆಸ್ಸು ಎಲ್ಲ ಹುಡುಕ್ತಾ ಇದ್ದಾರೆ. ಇವ್ರು ಹೆಂಗೆ ಅಂದರೆ ಹುಡುಕ್ತಾರೆ, ಇದು ಚೆನ್ನಾಗಿದೆಯಾ ಅಂತ ನನ್ನ ಕೇಳ್ತಾ ಇರ್ತಾರೆ. ಅದು ಯಾವುದು ಸೆಲೆಕ್ಟ್ ಮಾಡಿರಲ್ಲ. ನಾನು ಯಾವುದಾದ್ರೂ ಒಂದು ಹುಡುಕಿ ಚೆನ್ನಾಗಿದೆ ತಗೋ ಅಂದರೆ ಅದನ್ನು ತಗೋತಾರೆ. ಅಂದರೆ ನನ್ನ ಸೆಲೆಕ್ಷನ್ನೇ, ಇವರು ಯಾವುದೇ ಡ್ರೆಸ್ ಹಾಕ್ಕೊಂಡ್ರು ಅದೆಲ್ಲ ನನ್ನ ಸೆಲೆಕ್ಷನ್ ಆಗಿರುತ್ತೆ. ಇವತ್ತು ಸಹ ನಾನೇ ಸೆಲೆಕ್ಟ್ ಮಾಡಿ ಒಂದು ಚೆನ್ನಾಗಿರೋ ಡ್ರೆಸ್ಸು ಕೊಡಿಸ್ದೆ ಅವ್ರಿಗೆ. ಅಮ್ಮ ಮಗಳದೆಲ್ಲ ಡ್ರೆಸ್ ಸೆಲೆಕ್ಷನ್ ಆದಮೇಲೆ ಈಗ ನನಗೆ ಬಟ್ಟೆ ಹುಡುಕ್ತಾ ಇದ್ದಾರೆ. ನೋಡ್ರಿ, ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಮ್ಮ ಮಗಳು. ಕೆಳಗಡೆ ಮೆನ್ಸ್ ವೇರ್ ಇದೆ, ಕೆಳಗಡೆ ಫ್ಲೋರಲ್ಲಿ. ಇಲ್ಲಿ ನನಗೆ ಅಂತ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನನಗೇನು ಹೊಸ ಬಟ್ಟೆ ಬೇಡ, ನಾನು ಬಟ್ಟೆ ತಗೊಳೋದಿಲ್ಲ ಅಂತ ಹೇಳಿದೆ. ಆದರೂ ನಮ್ಮ ಶ್ರೀಮತಿಯವರು, ಇಲ್ಲ ನೀನು ತಗೊಂಡಿಲ್ಲ ಅಂದರೆ ನಾನು ತೊಗೊಂಡಿರೋದು ವಾಪಸ್ ಕೊಟ್ಬಿಡ್ತೀನಿ, ನೀನು ತೊಗೊಳ್ಲೇಬೇಕು ಅಂತ ಬಲವಂತ ಮಾಡಿ ಸೆಲೆಕ್ಟ್ ಮಾಡಿ ನನಗೆ ಕೊಡಿಸಿದ್ರು. ಇವತ್ತು ಆಫರಲ್ಲಿ ತುಂಬ ಒಳ್ಳೊಳ್ಳೆ ಬಟ್ಟೆ ಸಿಕ್ಕಿದ್ವು, ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದ್ವು. ಅದೇನೇನು ತೊಗೊಂಡ್ವಿ ಅಂತ ಈ ವ್ಲಾಗ್ ಕೊನೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಬಟ್ಟೆ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಇಲ್ಲಿ ಪೂಜೆಗೆ ಹೂವು ಹಣ್ಣು ಎಲ್ಲ ತಗೊಂಡು ಹೋಗೋಣ ಅಂತ ಬಂದ್ವಿ. ಮತ್ತು ಹೇಗೂ ಇನ್ನೆರಡು ದಿನ ಇದೆ ಹಬ್ಬ, ನಾಳೆ ಇಲ್ಲ ನಾಡ್ದೆ ಹಬ್ಬ ಅಲ್ವಾ. ಮತ್ತು ಇನ್ನೊಂದು ಸಲ ಏನಕ್ಕೆ ಬರೋದು ಹಬ್ಬಕ್ಕೆಲ್ಲ, ಒಂದೇ ಸಲ ಹೂವು ಹಣ್ಣು ಏನೇನು ಬೇಕೆಲ್ಲ ತೊಗೊಂಡು ಹೋಗ್ಬಿಡೋಣ ಹಬ್ಬದ ಐಟಮು ಅಂತ ಹೇಳ್ಬಿಟ್ಟು ಒಂದೇ ಸಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ವಿ. ಅದಕ್ಕೆ ಇವಾಗ ಹೂವು ಹಣ್ಣು ಎಲ್ಲ ತೊಗೊಂಡ್ವಿ. ಇದು ನೋಡ್ರಿ, ಡೂಮ್ಲೆಟ್ ಸರ್ಕಲ್ ಕಡೆಯಿಂದ ಹಳೆ ಪೆಟ್ರೋಲ್ ಬಂಕ್ ಕಡೆ ಹೋಗೋ ರೋಡು. ನಾವು ಬುಧವಾರ ಮಾತ್ರ ಬಂದರೆ ಸಂತೆನಲ್ಲಿ ತರಕಾರಿ ತಗೋತೀವಿ. ಬುಧವಾರ ಬಿಟ್ಟು ಬೇರೆ ದಿನ ಬಂದರೆ ಇಲ್ಲಿ ತರಕಾರಿ ಮಾರ್ತಿರ್ತಾರೆ, ಇಲ್ಲಿ ಗೊಬ್ಬರದ ಅಂಗಡಿ ಪಕ್ಕದಲ್ಲಿ ಆಂಟಿಯವ್ರ ಹತ್ರನೇ ತರಕಾರಿ ತೊಗೋತೀವಿ. ಇವತ್ತು ಇಲ್ಲಿ ತರಕಾರಿ ತೊಗೊಳೋಣ ಅಂತಲೇ ಬಂದ್ವಿ. ತರಕಾರಿ ಜೊತೆ ಅವರೇ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಮಾರ್ತಾಯಿದ್ರು. ಹೇಗೂ ಹಬ್ಬಕ್ಕೆ ಬೇಕೇ ಬೇಕಲ್ವ, ಅದು ತೊಗೋಬೇಕಿತ್ತು ನಾವು. ಅದಕ್ಕೆ ಇನ್ನು ಅಲ್ಲಿ ಯಾಕೆ ಇಲ್ಲೇ ತೊಗೊಳೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಎಲ್ಲ ತೊಗೊಂಡ್ವಿ. ಆಮೇಲೆ ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲದ ಜೊತೆ ಕಬ್ಬು ಸಹ ಇರುತ್ತಲ್ವ, ಅದಕ್ಕೆ ಕಬ್ಬು ತೊಗೋಬೇಕು ಅಂತ ಬಂದ್ವಿ. ಅಂದರೆ ಒಂದು ಕೋಲು ಅಂತರ ಅಥವಾ ಜಲ್ಲೆ ಅಂತರ ಏನೋ ಪೂರ್ತಿ ದೊಡ್ಡದು, ಪೂರ್ತಿ ಇರೋವಂಥದ್ದು 80 ರೂಪಾಯಿನೋ ಕೊಟ್ಟರು, 80 ರೂಪಾಯಿನೋ ಹೇಳಿದ್ರು. ಅದು ಪೂರ್ತಿ ಒಂದು ಕೋಲು ಕಬ್ಬು ತಗೊಂಡ್ವಿ. ಇಲ್ಲಿ ನಮ್ಮದೆಲ್ಲ ಶಾಪಿಂಗ್ ಎಲ್ಲ ಮುಗಿದ ಮೇಲೆ ಅಮ್ಮ ಮಗಳು ನನ್ನ ಎಲ್ಲೂ ಕರ್ಕೊಂಬಂದರು. ನೋಡಿ, ನಂದಿನಿ ಮಿಲ್ಕ್ ಪಾರ್ಲರ್. ಇಲ್ಲಿ ನಮ್ಮ ಜಾಣೆ ಮಗಳಿಗೆ ಐಸ್ ಕ್ರೀಮ್ ಕೊಡಿಸ್ಲೇಬೇಕು, ಯಾವಾಗ ಬಂದ್ರೂ ಇಲ್ಲಿ ಮಧುಗಿರಿಗೆ ಕರ್ಕೊಬಂದಾಗ. ಅದಕ್ಕೆ ಇವತ್ತು ಐಸ್ ಕ್ರೀಮ್ ತೊಗೊಳೋದಕ್ಕೆ ಬಂದರು. ಅಮ್ಮ ಮಗಳಿಬ್ರು ಒಂದೊಂದು ಐಸ್ ಕ್ರೀಮ್ ತೊಗೊಂಡ್ರು. ಆಗಲೇ ಕತ್ಲಾಗ್ತಾ ಬರ್ತಾಯಿತ್ತು, ಸಂಜೆ ಆಗಿಬಿಡ್ತು. ಮತ್ತು ಇಲ್ಲಿಂದ ನಮ್ಮೂರು ಒಂದು 10-12 ಕಿಲೋಮೀಟ್ರ್ ಆಗುತ್ತೆ, ಹೋಗ್ಬೇಕಲ್ಲ, ಕತ್ಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್, ಅಮ್ಮ ಮಗಳು ಐಸ್ ಕ್ರೀಮ್ ತಿಂದಮೇಲೆ ಮತ್ತೆ ಏನೂ ತೊಗೊಂಡ್ಲಿಲ್ಲ. ಅಲ್ಲಿಂದ ಸೀದಾ ವಾಪಸ್ಸು ನಾವು ಊರಿಗೆ ಹೊಟ್ಟು ಬಂದ್ವಿ. ಮತ್ತೊಂದು ಸಲ ಎಲ್ರಿಗೂ ಹಾಯ್. ನೆನ್ನೆ ಭಾನುವಾರ ಅಲ್ವಾ, ಭಾನುವಾರ ಹೋಗಿದ್ದಿದ್ವಿ ನಾವು. ಈಗ ಏನೇನು ತೊಗೊಂಬಂದ್ವಿ ನೋಡಿದ್ರಿ. ಇವತ್ತು ಸೋಮವಾರ ಬೆಳಿಗ್ಗೆ ನಮ್ಮ ಶ್ರೀಮತಿಯವರು ಮಗಳಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ಮೇಲೆ ನಾವು ತಿಂಡಿ ತಿಂದು ಈಗ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ನೆನ್ನೆ ಅದೇ ಟ್ರೆಂಡ್ಸಲ್ಲಿ ಏನು ಇಷ್ಟೊಂದು ಬರ ಐತಿ, ತುಂಬ ಜಾಸ್ತಿ ತಗೊಬಿಟ್ಟಿದ್ದಾರೆ ಅಮ್ಮ ಮಗಳು. ಏನೇನು ತೊಗೊಂಡು ಬಂದ್ವಿ ನಿಮ್ಮ ಜೊತೆ ಶೇರ್ ಮಾಡೋಣ, ತೋರಿಸೋಣ ಅದನ್ನೆಲ್ಲ ಅಂತ.
ವ್ಲಾಗ್ ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ನ ಎಣ್ಣೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ಏನೇನು ತಂದಿದ್ದು ಅಂತ ನಮ್ಮ ಶ್ರೀಮತಿ ಅವರು ತೋರಿಸ್ತಾರೆ. ನಾವು ಅಲ್ಲಿ ಕ್ಯಾಮ್ರಾಮನ್ ಕೆಲಸ ಹೋಗ್ಲ ಆ ಕಡೆ ಸಾಕು. ಇಲ್ಲಿ ಒಂಥರ ಏನಿದು ಜೂನಿಯರ್ ಆರ್ಟಿಸ್ಟು ಸೈಡ್ ಆಕ್ಟರ್ ತರ ಈ ವ್ಲಾಗಲ್ಲಿ ನಾವು ಸ್ವಲ್ಪ ಮಾತ್ರ ಹೇಳ್ಬೇಕಾದ್ರೆ ಹೇಳ್ಬೇಕಾದ್ರೆ ಮುಂದೆ ಇರ್ತೀವಿ. ಮಿಕ್ಕಿ ಟೈಮ್ ಎಲ್ಲ ಕ್ಯಾಮ್ರಾ ವರ್ಕ್ ನಮ್ದು ಹಿಂದೆ ಇರ್ತೀವಿ, ಕ್ಯಾಮ್ರಾ ಹಿಂದೆ ಇರ್ತೀವಿ. ಒಂಥರ ಟೆಕ್ನಿಷಿಯನ್ ಇದ್ದಂಗೆ ನಮ್ಮ ವ್ಲಾಗಲ್ಲಿ ಇರೋದು. ಓಕೆ, ಈಗ ನನ್ನ ಕ್ಯಾಮ್ರಾ ಇದು ಮಾಡಲ. ಅಲ್ಲಿ ನಮ್ಮ ಶ್ರೀಮತಿ ಅವ್ರು ಕೂತಿರೋದು ಹಿಂದೆ ಐತಲ್ಲ, ಅದೆಲ್ಲ ಅಡಿಕೆ ಚೀಲ. ಅದು ಹಿಂದೆ ಅಡಿಕೆ, ಈ ಸಲ ಅಡಿಕೆ ಎಲ್ಲ ಅಷ್ಟಾಗಿದೆ ಅಲ್ಲಿ ಚೀಲದಲ್ಲಿ ಇಟ್ಟಿದ್ದೀವಿ ಒಂದು ಕಡೆ. ಈಗ ನಮ್ಮ ಶ್ರೀಮತಿಯವರು ಅದು ಫ್ರೆಂಡ್ಸ್ ಅಲ್ಲಿ ಎಷ್ಟೊಂದು ತುಂಬ್ಕೊಂಡ್ಬಂದವ್ರೆ. ಅದೇನೇನು ತಗೊಂಡ್ವಿ ಅಂದರೆ ತೋರಿಸ್ತಾ ಇದ್ದೀನಿ ಫಸ್ಟ್. ಹೌದಾ, ಇದು ನಮ್ಮ ಜಾಣೆ ಮಗಳದು. ಇದು ತುಂಬ ಇಷ್ಟ ಆಯಿತು. ಒಂಥರ ಇದೇನಿದು ಲಾಂಗು ಫ್ರಾಕ್ ಥರನ, ಲಾಂಗ್ ಮಿಡಿ ಥರನ. ಇದು ನಮ್ಮ ಶ್ರೀಮತಿಯವರ ಸೆಲೆಕ್ಷನ್ನು. ಇದು ಪ್ರೈಸ್ ಎಷ್ಟಿದೆ ನೋಡ್ರಿ ನಮ್ಮ ಪ್ರೈಸ್ ಬಂದ್ಬಿಟ್ಟಿದ್ದು 1199 ರೂಪಾಯಿ. 1200 ರೂಪಾಯಿ. ಆದರೆ ನಮಗೆ ಆಫರಲ್ಲಿ ಸಿಕ್ತು. 50% ಆಫರ್ ಇತ್ತು. 50% ಆಫರು. ಮತ್ತು ಇನ್ನೊಂದು ತೊಗೊಂಡಿದ್ದೀವಲ್ಲ ತೋರಿಸು. ಆದರೆ ನಮಗೆ 75% ಆಫರ್ ಆಯಿತು. ಅದು ಹೆಂಗೆ ಅಂತ ಹೇಳ್ತೀವಿ. ಇದು ಅದೇ ತರನೇ ಇದೆ, ಕಲರ್ ಡಿಸೈನು ಚೇಂಜು, ಕ್ಲಾತ್ ಎಲ್ಲ ಅದೇ. ಚೆನ್ನಾಗಿತ್ತು, ಅದಕ್ಕೆ 2 ಪೀಸು ತಗೊಂಡ್ವಿ. ಇದು ಚೆನ್ನಾಗಿದೆ, ಪಿಂಕ್ ಅಲ್ವಾ, ಸ್ವಲ್ಪ ನಮ್ಮ ಮಗಳಿಗೆ ಫೇವ್ರೆಟ್ ಕಲರ್ ಅಂತ ಇದು ತಗೊಂಡಿದ್ದು. ಇದು ಪ್ರೈಸ್ ಇದು ಅಷ್ಟೇ 1199 ರೂಪಾಯಿ. ಅಂದರೆ ಅಲ್ಲಿ ಆಫರ್ ಏನಿತ್ತು ಅಂದರೆ 50% ಆಫರ್ ಇತ್ತು ಒಂದು ಪೀಸ್ ಮೇಲೆ. ಅಲ್ಲಿ ಆಫರ್ ಇಟ್ಟದಲ್ಲ, ಅಲ್ಲಿ 2 ಪೀಸ್ ತಗೊಬಿಟ್ರೆ, 2 ಡ್ರೆಸ್ ತಗೊಂಡ್ರೆ 75%. ಒಂದು ತಗೊಂಡ್ರೆ 50% ಸಿಗುತ್ತೆ. 2 ತಗೊಂಡ್ರೆ 50% ಮೇಲೆ ಮತ್ತೆ 25% ಆಫರ್ ಆ್ಯಡ್ ಆಗುತ್ತೆ. ಅಲ್ಲಿಗೆ ನಮಗೆ 75% ಇದು ಸಿಕ್ತಂಗಾಯ್ತು, ಆಫರ್ ಸಿಕ್ತಂಗಾಯ್ತು. ಅದಕ್ಕೆ ನಾವು 2 ಜೊತೆ ತಗೊಬಂದ್ವಿ. ಒಂದು ಥರ ನಾನು ತಗೋಗಿದ್ವಿ, ಒಂದು ಜೊತೆ 2 ಜೊತೆ ತಂದ್ವಿ. ಇದು 1200 ಇದು 1200 ಅದೇ ಎಷ್ಟು ಬಿತ್ತು 2ರಿಂದ ಸೇರಿ? 2ರಿಂದ ಸೇರಿ 899 ಏನೋ ಆಯ್ತು ಅಷ್ಟೇ. 900 ಅನ್ಕೋ. 2ರಿಂದ 900 ರೂಪಾಯಿ ಅಷ್ಟು ಆಫರ್, ಚೆನ್ನಾಗಿ ಆಫರ್ ಸಿಕ್ತು. ಇವೆರಡು ನಮ್ಮ ಮಗಳಿಗೆ. ಡ್ರೆಸ್ ಅಲ್ಲಿ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ. ಪಿಂಕೆ ಚೆನ್ನಾಗಿರೋದು ಅಲ್ಲ, ಫಸ್ಟ್ಗೆ ತೋರಿಸಿದ್ದು. ಇದು ಚೆನ್ನಾಗಿಲ್ವಾ? ಇದು ಚೆನ್ನಾಗಿದೆ. ಇದು ಅಷ್ಟೊಂದು ಇಷ್ಟ ಆಗ್ಲಿಲ್ಲ ನಂಗೆ. ಇದು ಚೆನ್ನಾಗಿ, ಇದು ಜಾಸ್ತಿ ಇಷ್ಟ ಆಯ್ತು. ಅಂದ್ರೆ ನನ್ನ ಮಗಳು ಏನ್ ಗೊತ್ತಾ, ಅವಳ ಹತ್ರ ಜಾಸ್ತಿ ಬರೀ ಪಿಂಕೇ ಇದೆ. ಇದೆಲ್ಲ ಪಿಂಕ್ ಐತಲ್ಲ, ಆದ್ರೂ ಪರವಾಗಿಲ್ಲ. ವೈಟು ಎಲ್ಲ ಇದೆಯಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗೆ ಇದು ಇಷ್ಟ ಆಯ್ತು, ಅದಕ್ಕೆ ನಾನು ಇದು ಸೆಲೆಕ್ಷನ್ ಮಾಡಿದೆ. ನಮ್ಮ ಮನೆಯವರು ಜಾಣಿನೂ ಇಷ್ಟಪಟ್ಲ ಅದನ್ನ, ಪಿಂಕ್ ನ. ಜಾಣಿನೂ ನಮ್ಮ ಮನೆಯವರು ಅದನ್ನ ಇಷ್ಟಪಟ್ಟು. ನೆಕ್ಸ್ಟ್ ನನ್ ಟಾಪ್. ಇದು ನಮ್ಮ ಶ್ರೀಮತಿಯವರ ಟಾಪ್ ಇಲ್ಲಮ್ಮ. ಇದು ಪ್ರೈಸ್ ಬಂದ್ಬಿಟ್ಟಿದ್ದು 499. ಇದರಲ್ಲಿ ಆಫರ್, ಯಾವುದೇ ಆಫರ್ ಇರಲಿಲ್ಲ ಅಷ್ಟೇ. ಇದು ಇವ್ರದ್ದು ಯಾವುದೂ ಆಫರ್ ಇಲ್ಲ, ಒಂದು ಆಫರ್ ಇಲ್ಲ ಇವ್ರದ್ದು. ಮತ್ತೆ ಅದಕ್ಕೆ ಇದು ಪ್ಯಾಂಟು ಮತ್ತೆ ವೇಲು, ಅದು ಏನು ಆಫರ್ ಇಲ್ಲ, ಹಂಗೆ ತಗೊಂಡ್ರು. ವೇಲು ಅದು ಪ್ರೈಸ್ ತೋರಿಸ್ಬಿಡು, ವೇಲು ಪ್ಯಾಂಟ್ ಎಷ್ಟು ಅಂತ. ವೇಲ್ ಬಂದ್ಬಿಟ್ಟು 299 ರೂಪೀಸು ವೇಲು. ಅದು ಪ್ಯಾಂಟ್ ಬಂದ್ಬಿಟ್ಟು ಕಾಸ್ಟ್ಲಿ. ಪ್ಯಾಂಟ್ ಎಷ್ಟು ಗೊತ್ತಾ, 599, 600 ರೂಪೀಸ್. ಆ ಟಾಪ್ಗಿಂತ ಪ್ಯಾಂಟೇ ಕಾಸ್ಟ್ಲಿ ಆಯಿತು. ಆಮೇಲೆ ಇದು ನನಗೆ ಅಂತ ತುಂಬ ದಿನಗಳಿಂದ ಪ್ಯಾಂಟ್ ತಗೋ. ನನ್ನ ಹತ್ರ ಇರೋವೇ 3. ನಾನು ನಿಜ ಹೇಳ್ತೀನಿ, ನನ್ನ ಹತ್ರ ಇರೋದೇ 3 ಪ್ಯಾಂಟು. ಎಲ್ಲ ಹೋದ್ರು ಒಂದು ಹಾಕೊಂತೀನಿ, ಇನ್ನೊಂದು ಹಾಕತ್ತೀನಿ, 3 ಹಾಕೋಣ. 3 ಪ್ಯಾಂಟ್ ಇದೆ, ಸಾಕು ನಮಗೆ. ಗಂಡು ಮಕ್ಳಿಗೆ ಜೀವನ ಪೂರ್ತಿ ಅದೇ ಇದ್ರಲ್ಲೇ ಇರ್ಬೋದು. ಅದೇ 3 ಇದ್ರು ಜೀವನ ಪೂರ್ತಿ. ಇವರು ತಗೋ ಅಂತ ಹೇಳ್ತಾನೆ ಇದ್ರು. ನಾನು ತಗೋತಿರ್ಲಿಲ್ಲ. ನೆನ್ನೆ ಬಲವಂತ ಮಾಡಿ ಈ ಪ್ಯಾಂಟ್ ಕೊಡ್ಸಿದ್ರು. ಇದು ಬಂದ್ಬಿಟ್ಟು ಆಫರ್ ಇರಲಿಲ್ಲ, 999, 1000 ರೂಪಾಯಿ ಆಫರ್ ಏನಿರಲಿಲ್ಲ. ಇದು ಅಷ್ಟೇ. ಇದು ಪ್ಯಾಂಟ್, ಒಂದು ಪ್ಯಾಂಟ್ ತಗೊಂಡಿದ್ದು ನನಗೆ. ನಾನು ತಗೊಂಡಿದ್ದೆಲ್ಲ ಇವ್ರು ಕೊಡಿಸಿದ್ದು, ನಮ್ಮ ಶ್ರೀಮತಿ ಅವ್ರು ಕೊಡಿಸಿದ್ದು. ಇನ್ನು ನನಗೆ ಇದು ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ಈ ಥರದ್ದು ತಗೊಳ್ತಾ ಇರೋದು. ಇದನ್ನೇನಂತಾರೆ, ಸ್ವೆಟರ್ ಅಂತಾರ, ಟಿ ಶರ್ಟ್ ಅಂತಾರ, ಗೊತ್ತಿಲ್ಲ. ಒಂಥರ ಸ್ವೆಟರ್ ತರನು ಇದೆ, ಟಿ ಶರ್ಟ್ ತರನು ಇದೆ.
ಇದು ಬಂದ್ಬಿಟ್ಟು ಸ್ವೆಟರ್ ಟಿ ಶರ್ಟ್ 1299 ರೂಪಾಯಿ ಇದೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇವ್ರು ಇಷ್ಟಪಟ್ಟು ತಗೊಂಡೆ. ಟ್ರಯಲ್ ನೋಡಿ ನಾನು ಹಾಕೊಂಡಿದ್ದಕ್ಕೆ ಚೆನ್ನಾಗಿ ಕಾಣುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ತಗೊಂಡ್ರು. 1299 ಇತ್ತು. ಅದರಲ್ಲಿ 1290. ಅದೇ ಅದಕ್ಕೆ 50% ಆಫರ್ ಇತ್ತು. ಮತ್ತೆ ಅದು 75% ಆಫರ್ ಆಯ್ತು. ಯಾಕೆ ಅಂದ್ರೆ ಅದ್ರ ಜೊತೆ ಇನ್ನೊಂದು ಟಿ ಶರ್ಟ್ ತಗೊಂಡೆ. ಟಿ ಶರ್ಟ್ ತಗೊಂಡು ಇದು ಟಿ ಶರ್ಟ್ ನನಗೆ ತುಂಬಾ ಇಷ್ಟ ಆಗಿರೋ ಟಿ ಶರ್ಟ್. ಇದು ತುಂಬಾ ಇಷ್ಟ ಆಯ್ತು ಈ ಟಿ ಶರ್ಟ್. ಇದು ಬಂದು 699 ರೂಪೀಸ್ ಇದೆ ನೋಡಿ. ಆದ್ರೆ 50% ಆಫರು ಪ್ಲಸ್ 25% ಆಫರ್ ಆಡ್ ಆಯ್ತು. 75% ಆಫರ್ ಅಂದ್ರೆ 2 ತಗೊಂಡಿದ್ಕೆ 75. 1 ಪೀಸ್ ತಗೊಂಡ್ರೆ 55. ನನ್ನ ಮಗಳದು ನಮ್ಮ ಜಾಣೆ ಮಗಳು ತಗೊಂಡ್ವಲ್ಲ ಸೇಮ್ ಅದೇ ತರನೇ. ಅದಕ್ಕೆ ಇವೆರಡು ತಗೊಂಡ್ವಿ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಈ ತರ ಟಿ ಶರ್ಟ್ಸ್ ನಿನ್ನ ಹತ್ರ ತುಂಬಾ ಇದೆ, ಈ ತರದ್ ಯಾವ್ದು ಇರ್ಲಿಲ್ಲ. ನಂಗೆ ಇದು ತುಂಬಾ ಇಷ್ಟ ಆಯ್ತು. ಹೌದು, ಚೆನ್ನಾಗಿದೆ. ನೋಡೋಣ, ನಾನು ಯಾವತ್ತೂ ಹಾಕೊಂಡಿರಲಿಲ್ಲ. ಯಾವತ್ತು ಹಾಕೋತ್ಯಾ ನೋಡೋಣ, ಅದಕ್ಕೆ ಕಾಲಕ್ಕೆ ಕೊಡು ಬರ್ಬೇಕು ಸಮಯ. ಟಿ ಶರ್ಟ್ ಎಷ್ಟಾಯ್ತು? ಟಿ ಶರ್ಟ್ ಒಂದಕ್ಕೆ ಪ್ರೈಸ್? ಟಿ ಶರ್ಟ್ ಎಷ್ಟು ಗೊತ್ತಾ, ಬರೀ 187 ರೂಪಾಯಿ ಅಷ್ಟೇ ಬಿದ್ದಿದ್ದು. ಹೌದಾ, ಇಷ್ಟು ಕಡಿಮೆನಾ? ಆಫರ್ 75. ನಾವು 800 ರೂಪೀಸ್ ಏನೋ ಕೊಟ್ಟೆ ಟಿ ಶರ್ಟ್ ತಗೊಂಡಿದ್ವಿ ಒಂದ್ಸಲ. ಅದೇ ಟ್ರೆಂಡ್ಸ್ ಎಲ್ಲ ತಂದಿದ್ವಿ. 800 ಕೊಟ್ಟು ಆಫರ್ ಇರಲಿಲ್ಲ. ಡಿಸೈನ್ ಬೇರೆ, ಟಿ ಶರ್ಟ್ ಎಲ್ಲ ಇದೇ ತರಾನೇ. ಇದೇ ಫ್ಯಾಬ್ರಿಕ್, ಇದೇ ಈ ತರ ಡಿಸೈನ್ ಇದೆ. ಇದು ಕಲರ್ ಚೇಂಜು, ಡಿಸೈನ್ ಚೇಂಜ್ ಅಷ್ಟೇ. ಅಷ್ಟಾಯ್ತು ನೋಡು. ಆಮೇಲೆ ಇನ್ನೊಂದು 1299 ಇತ್ತಲ್ಲ, ಅದ್ಯಾವ್ದದು? ಇದು 1299 ಇದೆ. 1299 ಇತ್ತಲ್ಲ, ಅದು ಬಂದ್ಬಿಟ್ಟು 487, 487 ರೂಪಾಯಿ ಬರೀ ಅಷ್ಟೇ ಆಫರ್ ಅಲ್ಲಿ. ಬರೀ 487 ರೂಪಾಯಿ, ಇಷ್ಟು ಚೆನ್ನಾಗಿರೋದು. ನಾನು ಅದಕ್ಕೆ ಈ ಸರಿ ಡಿಸೈಡ್ ಮಾಡ್ಬಿಟ್ಟಿದೀನಿ, ಆಫರ್ ಇದೆ ಅಂತ ಕಾಲ್ ಮಾಡ್ತಿದಂಗೆನೆ ನನ್ ಜಾಬಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಡ್ತೀನಿ. ನನ್ ಜಾಬಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಡದ್ ನಾನು. ನೀನ್ ದುಡ್ಡಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಕರ್ಕೊಂಡು ಹೋಗ್ತೀನಿ, ಬಿಡಲ್ಲ. ಹೌದಾ? ಮಸ್ತಾಗಿ ಕುಡಿಕೊಂಡವ್ರು ನಮ್ಮ ಶ್ರೀಮತಿ ಅವ್ರ ದುಡ್ಡು. ಹಂಗಾದ್ರೆ ಅದಕ್ಕೆ ನಮ್ಮ ಯಜಮಾನ್ರು ಕೊಡ್ತಾರೆ. ಅದಕ್ಕೆ ಇಲ್ಲ, ನಾನು ಕೊಡಲ್ಲ. ನಿಜ ಹೇಳ್ತೀನಿ, ನಾನು ಕೊಡಲ್ಲ. ನಾನು ಕೊಡಲ್ಲ. ನನ್ಗೆ ಗೊತ್ತಿಲ್ದಂಗೆ ಅವ್ರಿಗೆ ನನ್ನ ಪರ್ಸಲ್ ಎತ್ಕತ್ತೆ. ನಾನು ಕೊಡಲ್ಲ. ಇಲ್ಲ, ನಾನು ನಿಜ, ಅದು ನಿಜ. ಕಳ್ಳಿವಳು ಕದ್ದೆ ಬಿಟ್ಟಳು. ಜೋಬೆಲ್ಲ ಇದೆ. 2 ಜೋಬೆಲ್ಲ ಕೈ ಇಟ್ಕೊಂಡಾರ ಅಮ್ಮಗೆ ಚಳಿನಲ್ಲಿ ಹಾಕೊಂಡು ನಡ್ಕೊಂಡು ವಾಕಿಂಗ್ ಜಾಗಿಂಗ್ ಹೋಗ್ತಾ ಇರೋದು. ನೋಡಿದ್ರಲ್ಲ, ಇಷ್ಟೆಲ್ಲ ತಂದ್ವಿ. ಅಂದ್ರೆ ಇದು ಆಫರ್ ಇತ್ತು ನಮ್ಗೆ, ಅದಕ್ಕೋಸ್ಕರ ಇಷ್ಟೊಂದು ತಂದ್ವಿ. ಹೋಗಿದ್ದೇನೆ ಕೇಳು, ನಮ್ಮ ಜಾಣೆ ಮಗಳಿಗೆ ಒಂದ್ ಜೊತೆ ಡ್ರೆಸ್ ತರೋಣ ಅಂತ ಹೋಗಿದ್ದು. ಅಲ್ಲಿ ಆಫರ್ ಇತ್ತು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ತಗೊಂಡ್ ಬಂದ್ವಿ. ಇದು ಬಂದ್ಬಿಟ್ಟು ಇಷ್ಟಕ್ಕೆ ನಮ್ಗೆ ಹೆಂಗೋ ಆಫರ್ ಇದ್ದ ಪ್ರಯುಕ್ತ ನನ್ಗೂ ಒಂದ್ ಜೊತೆ ಹೊಸ ಡ್ರೆಸ್ ಬಂತು. ನಿಂದಲ್ಲಿ ಆಫರ್ ಇರ್ಲಿಲ್ವಲ್ಲ ನಿನ್ ಡ್ರೆಸ್ಗೆ? ಅದೇ ನನ್ ಡ್ರೆಸ್ ಇರ್ಲಿಲ್ಲ, ಮತ್ತೆ ಹೆಂಗ್ ಬಂತು ನಿನ್ ಡ್ರೆಸ್? ಇದು ಬಂದ್ಬಿಟ್ಟು ಇಷ್ಟೆಲ್ಲ ಸೇರಿ 3978 ರೂಪಾಯಿ ಆಯ್ತು ನಮ್ಗೆ. ಅಂದ್ರೆ 4000 ಅನ್ಕೊಡಿ. ಆಫರ್ ಇತ್ತಲ್ಲ, ಅದಕ್ಕೆ ಇಷ್ಟ ಆಗಿದೆ. ಇಲ್ಲ ಅಂದ್ರೆ ಒಂದು 6-7 ಸಾವಿರ ಮೇಲೆ ನಮ್ಗೆ ಸ್ವಲ್ಪ ದುಡ್ಡು ಸೇವ್ ಆಯ್ತು ಅಂತ ಹೇಳ್ಬಿಟ್ಟು ಆಫರ್ ಇತ್ತು ಅಂತ ಇಷ್ಟ ಇದ್ವಿ. ನಮ್ಮ ಶ್ರೀಮತಿ ಅವ್ರೇನು ತಗೋಬೇಕಿರ್ಲಿಲ್ಲ, ನಾವೆಲ್ಲ ತಗೊಂಡ್ವಲ್ಲ, ಅದಕ್ಕೆ ಅವರು ಬೇಜಾರು ಮಾಡ್ಕೊತಾರೆ ಅಂತ ತಗೊಂಡಿದ್ದು. ಇಲ್ಲ ಇಲ್ಲ, ಸುಮ್ಮನೆ ಬೇಜಾರಲ್ಲ, ಪ್ರೀತಿಯಿಂದ ತಗೊಂಡ್ವಿ. ಅವರು ಹಾಕೋಬೇಕು, ಬೇಜಾರಾಗುತ್ತೆ ಅಂತ ಕೊಡ್ಸೋರೆ ಅಂದ್ರೆ ನಾನು ಹಾಕೊಳ್ಳಲ್ಲ. ಇಲ್ಲ ಇಲ್ಲ, ಬೇಜಾರು, ನಾನು ಸುಮ್ಮನೆ ಹಂಗ ತಮಾಷೆ ಹೇಳಿದ್ದದು. ಅಂದ್ರೆ ಅವ್ರ ಹತ್ರ ಇತ್ತು ಆಲ್ರೆಡಿ ಒಂದು ಜೊತೆ ಡ್ರೆಸ್ ಇತ್ತು, ನ್ಯೂ ಇಯರ್ಗೆ ತಗೊಂಡಿದ್ದು. ನಮ್ಮ ಜಾಣೆ ಮಗಳು ನ್ಯೂ ಇಯರ್ಗೆ ಹಾಕೊಂಡಿರಲಿಲ್ಲ. ಅಂದ್ರೆ ನ್ಯೂ ಇಯರ್ ಅಂದ್ರೆ ಯಾರು, ಶ್ರೀ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಿದ್ರಲ್ಲ, ಅವಾಗ ಒಂದು 5 ದಿನನ ಎಷ್ಟು ದಿನನ ಶೋಕಾಚರಣೆ, ಮೌನಾಚರಣೆ ಮಾಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿತ್ತು. ನಮ್ಮ ಜಾಣೆ ಮಗಳು ಸ್ಕೂಲಲ್ಲಿ ಮೌನಾಚರಣೆ ಇದ್ದಿತ್ತು ಅವತ್ತು, ಜನವರಿ 1. ಅದಕ್ಕೆ ನ್ಯೂ ಇಯರ್ಗೆ ಹೊಸ ಡ್ರೆಸ್ ಹಾಕೊಬರ್ಬೇಡಿ, ಯೂನಿಫಾರ್ಮ್ ಹಾಕೊಂಡು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನನ್ನ ಮಗಳು ಯೂನಿಫಾರ್ಮ್ ಹಾಕೊಂಡೋಯ್ತಲ್ಲ, ಅಮ್ಮ ಅದು ಅಲ್ಲ, ಯೂನಿಫಾರ್ಮ್ ಹಾಕೊಂಡು ಹೋಗಿದ್ಲ ಅವ್ರು ನ್ಯೂ ಇಯರ್ಗೆ. ಅದಕ್ಕೆ ಮಗಳು ನ್ಯೂ ಇಯರ್ಗೆ ಯೂನಿಫಾರ್ಮ್ ಕಲರ್ ಡ್ರೆಸ್ ಹಾಕೊಂಡಿಲ್ಲ ಅಂತ ಅಮ್ಮ ತ್ಯಾಗಮಯಿ ತಾಯಿ ಇವರು ಅವತ್ತು ಹೊಸ ಬಟ್ಟೆ ಹಾಕೊಂಡಿಲ್ಲ. ಕರೆಕ್ಟ್ ತಾನೆ? ಹೊತ್ತಾನೆ. ಅವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ನಾವು, ಮಿನಿ ಬ್ಲಾಗ್ ಮಾಡಿದ್ದೆ, ನೋಡಿದ್ರಿ ನೀವೆಲ್ಲ. ಆಮೇಲೆ ಏನೇಳ ನೆಕ್ಸ್ಟ್ ದಿನ ಜನವರಿ 2ನೇ ತಾರೀಕು ಕಲರ್ ಡ್ರೆಸ್ ಹಾಕೊಬರಕ್ಕೆ ಹೇಳಿದ್ರು. ಅವತ್ತು ಸೆಲೆಬ್ರೇಷನ್ ಮಾಡಿದ್ರು ಅವ್ರ ಸ್ಕೂಲಲ್ಲಿ ನ್ಯೂ ಇಯರ್. ಇದನ್ನ ನಮ್ಮ ಜನ ಮಗಳ ಸ್ಕೂಲಲ್ಲಿ ಅವತ್ತು ಅವಳು ಆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ಲಿದ್ದು. ನ್ಯೂ ಇಯರ್ ತಂದಿದ್ದು ಹೊಸ ವರ್ಷ ದಿನ ನಾನು ಹಾಕೋಬೇಕಿತ್ತು ಅಂತ. ಆದ್ರೆ ತಾಯಿ ಹೃದಯ ಒಪ್ಪಲ್ಲ ಅದಕ್ಕೆಲ್ಲ. ಇರ್ಲಿ, ಅವಳು ಹಾಕೊಂಡೋದ್ಲಲ್ಲ, ಮತ್ತೆ ಅವಳಿಗೆ ಹೊಸ ಡ್ರೆಸ್ ಇರಲಿಲ್ಲ. ಅದು ಜನವರಿ ಅಂದ್ರೆ
2025 ಮೊದಲನೇ ಹಬ್ಬ, ಈ ವರ್ಷದಲ್ಲಿ ಬರ್ತಿರೋ ಮೊದಲನೇ ಹಬ್ಬ. ಮೊದಲನೇ ಹಬ್ಬಕ್ಕೆ ಮತ್ತೆ ಒಂದ್ಸಲ ಹಾಕೊಂಡಿರೋಂಥ ಬಟ್ಟೆನೇ ಯಾಕೆ ಹಾಕೋದು ಅವಳಿಗೆ? ಅದು ಮನೇಲಿರೋ ಒಬ್ಳು ಮಗಳಿಗೆ ಹೊಸದು ತರೋಣ ಅಂತ ಅವಳಿಗೊಬ್ಳಿಗೆ ಅಂತ ಹೋಗಿದ್ದು. ಅಲ್ಲಿ ನೋಡಿದ್ರೆ ಆಫರ್ ಇತ್ತು, ಅದಕ್ಕೆ ಹಿಂಗೆಲ್ಲ ತೊಗೊಂಡು ಇಷ್ಟೆಲ್ಲ ತೊಗೊಂಡು ಬಂದ್ವಿ. ನಮ್ಮ ಶ್ರೀಮತಿಯವ್ರಿಗೂ ಅದು ಈ ಥರ ಕಲರಲ್ಲಿ ಇರಲಿಲ್ಲ ಡ್ರೆಸ್ಸು, ಅದು ಇಷ್ಟ ಆಯ್ತು, ನನಗೆ ಇಷ್ಟ ಆಯ್ತಿದ್ದು, ಚೆನ್ನಾಗಿದೆ ಒಂಥರ. ಅದಕ್ಕೆ ಅದನ್ನು ತಗೊಂಡು ಬಂದ್ವಿ, ಇಷ್ಟೆಲ್ಲ ತಗೊಂಡು ಬಂದ್ವಿ. ಇಷ್ಟೇ ಅಲ್ಲ ಇಷ್ಟೇ. ಆಮೇಲೆ ಮಿಕ್ಕಿದೆಲ್ಲ ನೋಡಿದ್ರಲ್ಲ, ಮಾಮೂಲಿ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಏನೋ ತಂದ್ವಿ ಹಬ್ಬಕ್ಕೆ ಅಂತ. ಅಷ್ಟೇ ಅಲ್ವಾ? ಇಷ್ಟೇ ವಿಷಯ, ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.